ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದೇನಪ್ಪ ಇವತ್ತು ಮಾತಾಡ್ತಾ ಇದ್ದಾರೆ, ಇಷ್ಟು ದಿನ ಮ್ಯೂಸಿಕ್ ಬರ್ತಾ ಇತ್ತು, ಇವತ್ತು ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ನಾನು ಇನ್ಮೇಲೆ ಮಾತು ಕೂಡ ಆಡ್ತೀನಿ, ಜೊತೆಲಿ ಮ್ಯೂಸಿಕ್ ಕೂಡ ಬರ್ತಾ ಇರುತ್ತೆ ನನ್ನ ವಿಡಿಯೋಸಲ್ಲಿ. ಸೊ ಎಷ್ಟೋ ಜನಕ್ಕೆ ಅಂದ್ಕೊಂಡಿರ್ತಾರೆ, ಏನಿದು ಚಾನಲ್ಲು, ಸುಮ್ಮನೆ ಅಡುಗೆ ಮಾಡೋದು ತೋರಿಸ್ತಾರೆ ಅಥವಾ ಬಾಗಿಲು ಕ್ಲೀನ್ ಮಾಡಿ ಪೂಜೆ ಮಾಡೋದು ತೋರಿಸ್ತಾರೆ ಅಥವಾ ಏನೋ ಒಂದು ಡೈಲಿ ರೋಟೀನ್ ತೋರಿಸ್ತಾರೆ, ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ. ಹಾಗಾಗಿ ಈ ನಮ್ಮ ಚಾನಲ್ ಉದ್ದೇಶನೇ ನಮ್ಮ ಏನೇ ಒಂದು ಹೊರಗಡೆ ಕೆಲಸ ಮಾಡುವಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋರಾಗಿರ್ಬೋದು, ಇದ್ರ ಜೊತೆಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ, ನಾವು ಮನೆಯಲ್ಲಿ ಮಾಡೋವಂಥ ಕೆಲಸಗಳು, ಇದನ್ನು ನಾನು ಕೆಲವೊಂದಿಷ್ಟು ತೋರಿಸ್ತಾ ಇರ್ತೀನಿ. ನಾನು ಸಹ ವರ್ಕಿಂಗ್ ಲೇಡಿನೇ. ನಾನು ಬೈ ಪ್ರೊಫೆಷನ್ ಐ ಮೀನ್ ಅಸ್ಟ್ರಾಲಜರ್. ಇದೆಲ್ಲದಕ್ಕಿಂತ ಮುಂಚೆ ಐ ವಾಸ್ ಅನ್ ಮಾಡೆಲ್, ಮಿಸಸ್ ಇಂಡಿಯಾ, ಮಿಸಸ್ ಏಷ್ಯಾ ಪೆಸಿಫಿಕ್ ಗ್ಲೋಬಲ್, ಮಿಸಸ್ ಕರ್ನಾಟಕ IMP. ಸೊ ಇಷ್ಟೆಲ್ಲ ಸಾಧನೆ ಮಾಡಾದಮೇಲೆ ನಾನು ಅಸ್ಟ್ರಾಲಜಿ ಅನ್ನೋ ಒಂದು ಪ್ರೊಫೆಷನ್ಗೆ ಬಂದೆ. ಅಸ್ಟ್ರಾಲಜಿ, ಟ್ಯಾರೋ ಕಾರ್ಡ್ ರೀಡಿಂಗ್ ಮತ್ತು ಟ್ರೆಡಿಷ್ನಲ್ ಎನರ್ಜಿ ಮೆಡಿಸನ್ ಅಂತ ನೀವೆಲ್ಲ ಇವಾಗ ಕೇಳಿರ್ತೀರ. ಅದು ಟ್ರೆಡಿಷ್ನಲ್ ಚೈನೀಸ್ ಮೆಡಿಸನ್ ಅಂತ ಕೂಡ ಹೇಳ್ತಾರೆ. ಕಲರ್ ಥೆರಪಿ ಅಂತ ಕೂಡ ನಾವು ಟ್ರೀಟ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ನಾವು ನಮ್ಮ ಡೈಲಿ ರೊಟೀನ್ ಏನು ಹೇಳ್ತೀವಲ್ಲ, ಮನೆ ಕೆಲಸ, ಹೆಣ್ಮಕ್ಳು ಮಾಡಲೇಬೇಕಾಗಿರೋಂಥ ಕೆಲಸಗಳು, ಇದನ್ನು ನಾನು ಕೆಲವೊಂದಿಷ್ಟು ತೋರಿಸ್ತಾ ಹೋಗ್ತೀನಿ. ಜೊತೆಯಲ್ಲಿ ಏನೇನು ಪೂಜೆಗಳು ಮಾಡೋಂಥದ್ದು ಅಥವಾ ನಮ್ಮ ಹಬ್ಬಗಳನ್ನ ಹೇಗೆ ಆಚರಿಸ್ಬೇಕು, ಅಂದರೆ ಸಿಂಪಲ್ಲಾಗಿ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಆಚರಣೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ಈ ಚಾನಲಲ್ಲಿ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಯಲ್ಲಿ ಕೆಲವೊಂದಿಷ್ಟು ಅಡುಗೆಗಳು ನನ್ನ ಫೇವ್ರೆಟ್ ಆಗಿರ್ಬೋದು, ಅಥವಾ ನೀವು ಯಾರಾದರೂ ಕಾಮೆಂಟ್ ಮಾಡಿ ಕೇಳಿದಾಗ ಆ ಅಡುಗೆಯನ್ನು ನಾನು ತೋರಿಸೋಂಥ ಪ್ರಯತ್ನ ಕೂಡ ಈ ಚಾನಲಲ್ಲಿ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ನಾನು ಮನೆ ಕೆಲಸ ಮಾಡೋದು ತೋರಿಸ್ತಾ ಇದ್ದೆ ಮತ್ತು ಪೂಜೆ ಎಲ್ಲ ಮಾಡೋದು ತೋರಿಸ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸ್ಕಿನ್ ಕೇರ್ ಟಿಪ್ ಅಥವಾ ಹೇರ್ ಕೇರ್ ಟಿಪ್ಸ್ನ ಕೂಡ ಈ ಚಾನಲಲ್ಲಿ ಶೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಈ ವಿಡಿಯೋನಲ್ಲಿ ನಾನೊಂದು ಚಿಕ್ಕ ಸ್ಕಿನ್ ಕೇರ್ ಟಿಪ್ನ ಹೇಳ್ತೀನಿ. ಏನಾಗುತ್ತೆ ಅಂದರೆ, ನಾವು ತುಂಬ ಬಿಸಿಲಲ್ಲೆಲ್ಲ ಓಡಾಡ್ತೀವಿ, ಪ್ರಾಪರ್ ಸ್ಕಿನ್ ಕೇರ್ ಮಾಡ್ಕೊಂಡಿರಲ್ವ, ಅಥವಾ ಎಷ್ಟೋ ಜನ ಹೆಣ್ಮಕ್ಳಿಗೆ ಕೆಲಸಕ್ಕೆ ಹೋಗುವಂಥವ್ರಿಗೆಲ್ಲ ಟೈಮ್ ಸಿಗಲ್ಲ ಪಾರ್ಲರ್ಗೆ ಹೋಗೋಕ್ಕೆ, ಅಥವಾ ಮನೆಯಲ್ಲೇ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ. ಅಂಥವ್ರಿಗೆಲ್ಲ ಬೇಗ ಕ್ವಿಕ್ಕಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗೋವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಸೌಂದರ್ಯನ ವೃದ್ಧಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ಚಿಕ್ಕದಾಗಿ ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತು, ಕಡಲೆ ಹಿಟ್ಟು ಯಾರ ಮನೇಲಿರಲ್ಲ? ಬಜ್ಜಿ ಬೋಂಡ ಪ್ರಿಯರ್ ಎಲ್ಲರ ಮನೇಲೂ ಇರ್ತಾರಲ್ವ. ಹಾಗಾಗಿ ಕಡಲೆ ಹಿಟ್ಟನ್ನ ಒಂದು 2 ಸ್ಪೂನ್ ತೊಗೊಳ್ಳಿ. ಅದ್ರ ಜೊತೆಯಲ್ಲಿ ಮೊಸರನ್ನ ಒಂದು 2-3 ಸ್ಪೂನ್ ನೋಡಿಕೊಂಡು ಆ ಕನ್ಸಿಸ್ಟೆನ್ಸಿನ ಆ್ಯಡ್ ಮಾಡಿ. ಬೇಕು ಅಂದರೆ ಕೆಲವರು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ತಾರೆ. ನಾನು ಕೂಡ ಜೇನುತುಪ್ಪ ಅದರಲ್ಲಿ ಆ್ಯಡ್ ಮಾಡ್ತೀನಿ. ಜೇನುತುಪ್ಪ ಒಂದು ಸ್ವಲ್ಪ ಆ್ಯಡ್ ಮಾಡಿ ಆ ಮಿಕ್ಸ್ಚರ್ನ ನೀವು ವಾರದಲ್ಲಿ 4 ಸಲ, ಅಂದರೆ ದಿನ ಬಿಟ್ಟು ದಿನ ಅಥವಾ ವಾರದಲ್ಲಿ 4 ದಿನ, ಯಾವತ್ತಾದರೂ ನೀವು ಯಾವತ್ತು ಫ್ರೀ ಇರ್ತೀರ ಆವತ್ತಿನ ದಿನ ಈ ಮಿಕ್ಸ್ಚರ್, ಈ ಪೇಸ್ಟ್ನ ನಿಮ್ಮ ಮುಖಕ್ಕೆ ಹಾಕ್ತಾ ಬಂದರೆ ಹಾಕಿ ಒಂದು 10-15 ನಿಮಿಷ ಬಿಟ್ಬಿಡಬೇಕು. ಈ ಥರ ಹಾಕೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗುತ್ತೆ. ಜೊತೆಯಲ್ಲಿ ಏನೇ ಮಾರ್ಕ್ಸ್ ಇರಲಿ ಅಥವಾ ಈ ಬಂಗು ಅಂತ ಏನು ಕರೀತಾರಲ್ವ, ಈ ಬಂಗು ಅಥವಾ ಏನಾದರೂ ಪಿಂಪಲ್ ಆಗಿ ಮಾರ್ಕ್ ಹಾಗೆ ಉಳ್ಕೊಂಡಿರುತ್ತೆ, ಈ ಥರ ಮಾರ್ಕ್ಸ್ ಎಲ್ಲ ಫೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಮ್ಯಾಜಿಕ್ಕಾಗಿ ನೀವು 4-5 ದಿನ ಉಪಯೋಗಿಸ್ಬಿಟ್ಟು ನನಗೆ ಏನು ಹೋಗಿಲ್ಲ ಈ ಮಾರ್ಕ್ಸ್ ಎಲ್ಲ ಅಂತ ಹೇಳೋದಲ್ಲ. ಸತತವಾಗಿ ಒಂದು 2-3 ತಿಂಗಳು ನೀವು ಉಪಯೋಗಿಸ್ತಾ ನೋಡ್ತಾ ಬನ್ನಿ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಗ್ಲೋಯಿಂಗ್ ಆಗೂ ಇರುತ್ತೆ. ಮತ್ತು ನೀವು ಮನೆಯಲ್ಲೇ ಎಷ್ಟೋ ಇನ್ನೂ ಬೇರೆ ಬೇರೆ ಪದಾರ್ಥಗಳು ಸಿಗುತ್ತೆ. ಇದನ್ನು ಹೇಗೆ ಉಪಯೋಗಿಸ್ಕೊಂಡು ನಿಮ್ಮ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ಚಾನಲಲ್ಲಿ ನಿಮಗೆ ತಿಳಿಸ್ತಾ ಬರ್ತಿರ್ತೀನಿ. ಸೊ ಇನ್ನು ಮುಂದೆ ನಾನು ಹೇಳ್ದಂಗೆ ಈ ಚಾನಲ್ ಮಾತಾಡ್ತೀನಿ. ಎಷ್ಟೋ ಜನಕ್ಕೆ ಅರ್ಥ ಆಗಲಿಲ್ಲ, ಓಕೆ. ಸೊ ನೆಕ್ಸ್ಟಿಂದ ಇನ್ನು ಬೇರೆ ಬೇರೆ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ
ನಾನು ಇದರಲ್ಲಿ ಮನೆ ಕೆಲಸದ ಜೊತೆಯಲ್ಲಿ ಪೂಜೆಗಳ ಜೊತೆಯಲ್ಲಿ ಬೇರೆ ಬೇರೆ ಸ್ಕಿನ್ ಕೇರ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ನಿಮಗೇನಾದರೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡಿ. ಸೊ ಏನಾದರೂ ಇದ್ದರೆ ಅಡುಗೆ ಬಗ್ಗೆ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ತೋರಿಸೋ ಅಂಥದ್ದು, ಯಾವುದಾದ್ರೂ ಅಡುಗೆ ಮಾಡಿ ತೋರಿಸೋ ಅಂಥದ್ದು ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಖುಷಿಯಾಗಿ ಅದನ್ನು ಅಡುಗೆಗಳನ್ನ ಮಾಡಿ ತೋರಿಸ್ತೀನಿ. ಮತ್ತು ಇದೇ ಥರ ವಿಡಿಯೋಸ್ ಒಂದಿಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಬರ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.